ನೋಡಿ, ಜೀವನದಲ್ಲಿ ಎರಡು ಥರ ಫ್ರೆಂಡ್ಸ್ ಇರ್ತಾರೆ. ಸೊ ಒಬ್ಬ ನಮಗೆ ಯಾವಾಗ ಬೇಕಾವಾಗ ದುಡ್ಡಿನಲ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಮಗೆ ಸಹಾಯನ ಮಾಡ್ತಾ ಇರ್ತಾನೆ. ಆ್ಯಂಡ್ ಇನ್ನೊಬ್ಬ ನಮಗೆ ಎಂಥದೇ ಕಷ್ಟ ಬಂದರೂ ಕೂಡ ನಮ್ಮ ಜೊತೆಯಲ್ಲಿ ಅವನು ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿರ್ತಾನೆ. ಸೊ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಚೂಸ್ ಮಾಡಬೇಕು ಅಂದಾಗ ಕಷ್ಟ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ RJ ದೀಪಕ್. ವೆಲ್ಕಮ್ ಟು TDS ದ ದೀಪಕ್ ಶೋ. ಎಸ್, ನಾನು ಮಾತಾಡ್ತಾ ಇದ್ದೀನಿ ಏರ್ ಶೋ, ಅಂದರೆ ಏರೋ ಇಂಡಿಯಾ 2025 ಏರ್ ಶೋ. ನಮ್ಮ ಒಂದು ಬೆಂಗಳೂರಿನ ಯಲಹಂಕದ ಒಂದು ವಾಯುನೆಲೆಯಲ್ಲಿ ನಡೆದಿರುವಂಥದ್ದು. ಸೊ ಇದೇ ಒಂದು ಫೆಬ್ರವರಿ 10ರಿಂದ 14ರವರೆಗೂ ನಡೀತು. ಆ್ಯಂಡ್ ಈ ಒಂದು ಏರ್ ಶೋನಲ್ಲಿ 53 ಏರ್ಕ್ರಾಫ್ಟ್ಗಳನ್ನು ನಾವು ಶೋಕೇಸ್ ಮಾಡಿದ್ವಿ. ಆ್ಯಂಡ್ 90ಕ್ಕೂ ಹೆಚ್ಚು ಕಂಟ್ರೀಸ್ಗಳು ಈ ಒಂದು ಏರ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಆ್ಯಂಡ್ ಸೊ ಈ ಒಂದು ಏರ್ ಶೋನಲ್ಲಿ 30ಕ್ಕೂ ಹೆಚ್ಚು ದೇಶಗಳ ಒಂದು ಡಿಫೆನ್ಸ್ ಮಿನಿಸ್ಟರ್ಸ್ ಆ್ಯಂಡ್ ಅಲ್ಲಿನ ಒಂದು ರೆಪ್ರೆಸೆಂಟೇಟಿವ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಈ ಒಂದು ಏರ್ ಶೋ ಸೂಪರ್ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಬಾರಿಯ ಒಂದು ಏರ್ ಶೋನಲ್ಲಿ ತುಂಬಾನೇ ಹೈಲೈಟ್ ಆಗಿದ್ದಂಥದ್ದು, ಎಲ್ಲರ ಒಂದು ಕಣ್ಣನ್ನು ಕುಕ್ಕಿರುವಂಥದ್ದು ಎರಡು ಫೈಟರ್ ಜೆಟ್ ಅಂತ ಹೇಳ್ಬೋದು. ದಟ್ ಈಸ್ ಅಮೆರಿಕನ್ ಮೇಡ್ F-35 ಆ್ಯಂಡ್ ರಷ್ಯನ್ ಮೇಡ್ ಸುಖೋಯ್ Su-57. ಎಸ್, ಸೊ ಗ್ಲೋಬಲಿ ಎಲ್ಲರ ಒಂದು ಚಿತ್ತ ಈ ಎರಡೊಂದು ಫೈಟರ್ ಜೆಟ್ಗಳ ಮೇಲಿತ್ತು. ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ, ಸೊ ರೀಸೆಂಟ್ ಆಗಿ ನಮ್ಮ ಒಂದು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಅಧಿಕಾರವನ್ನು ವಹಿಸಿಕೊಂಡ ನಂತರ ಹಲವಾರು ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನು ತುಂಬಾನೇ ಹತ್ತಿರದಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು ಕೂಡ ಭಾರತಕ್ಕೆ ತುಂಬಾನೇ ಅನಿವಾರ್ಯತೆ ಇದೆ. ಆ್ಯಂಡ್ ಹಾಗೆಯೇ ರಷ್ಯಾ ಒಂದು ಕಡೆ ನಮಗೆ ಸದಾ ಸ್ನೇಹಿತನಾಗಿ ಬೆನ್ನಿಗೆ ಬೆನ್ನೆಲುಬಾಗಿ ಯಾವಾಗಲೂ ಕೂಡ ನಿಂತಿರುವಂಥ ದೇಶ. ಸೊ ನಾವು ಅವ್ರ ಕೈನೂ ಕೂಡ ಬಿಡೋಕ್ಕಾಗಲ್ಲ. ಸೊ ಯಾಕೆ ಈ ಒಂದು ವಿಚಾರವಾಗಿ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ಅಮೆರಿಕ ಹೇಳ್ತಾ ಇದೆ ನಮ್ಮ ಒಂದು 5th ಜನರೇಷನ್ F-35ನ ನಾವು ಭಾರತಕ್ಕೆ ನೀಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ಇದನ್ನು ತಗೊಂಡ್ರೆ, ನಮ್ಮ ಹತ್ರ ಬೈ ಮಾಡಿದ್ರೆ, ಮುಂದಿನ ಒಂದು ಫ್ಯೂಚರ್ನಲ್ಲಿ ಭಾರತದಲ್ಲಿ ನೀವು ಯಾವುದೇ ಒಂದು ಫೈಟರ್ ಜೆಟ್ಸ್ಗಳಿರ್ಬೋದು ಅಥವಾ ಯಾವುದೇ ಒಂದು ಟೆಕ್ನಾಲಜೀಸ್ ಇರ್ಬೋದು, ಈ ಒಂದು ವೆಪನ್ಸ್ ಒಂದು ಸಮೇತವಾಗಿ, ಸೊ ಅದನ್ನೆಲ್ಲ ನಿಮಗೆ ನಾವು ಜೊತೆಯಲ್ಲಿ ಶೇರ್ ಮಾಡ್ತೀವಿ, ನಿಮಗೆ ಸಪೋರ್ಟನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳಿದಾರಂತಪ್ಪ. ಆ್ಯಂಡ್ ರಷ್ಯಾ ಈ ಕಡೆ ಸುಖೋಯ್ Su-57ನ ತಗೊಳ್ಳಿ, ಸೊ ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಣ, ಎಲ್ಲ ಟೆಕ್ನಾಲಜಿನೂ ಕೂಡ ನಿಮ್ಗೆ ಅದ್ರದ್ದು ನಾವು ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ ಲೆವೆಲ್ನಲ್ಲಿ ಟೆಕ್ನಾಲಜಿಯನ್ನು ಶೇರ್ ಮಾಡ್ತಾರೆ, ಕಂಪ್ಲೀಟಾಗಿ ಕೊಡ್ತಾರಾ ಅಥವಾ ಒಂದು ಚೂರು ಕೊಟ್ಟು ಚೂರು ನಾನೇ ಇಟ್ಕೊಳ್ಳೋದೇನಾದ್ರು ಮಾಡ್ತಾರಾ? ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಆ್ಯಂಡ್ ಅದ್ರ ಬಗ್ಗೆ ಕ್ಲಾರಿಟಿನೂ ಕೂಡ ಇಲ್ಲ. ಬಟ್ ಈಗ ನಾವು ರಷ್ಯನ್ ಮೇಡ್ ಸುಖೋಯ್ ತಗೊಳ್ಳೋದ ಅಥವಾ ಅಮೆರಿಕನ್ ಮೇಡ್ F-35 ತಗೊಳ್ಳೋದ, ಇದೇ ಒಂದು ಅಡ್ಡಕತ್ತರಿನಲ್ಲಿ ಸದ್ಯಕ್ಕೆ ಭಾರತ ಇದೆ. ಸೊ ಸದ್ಯಕ್ಕೆ ಈ ಒಂದು F-35 ಮತ್ತು ಸುಖೋಯ್ Su-57ನ ಒಂದು ಕಂಪ್ಯಾರಿಸನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸುಖೋಯ್ Su-57 ಇದು 18,000 kg ತೂಕ ಇದೆ. ಆ್ಯಂಡ್ ಫ್ಯೂಲನ್ನು ಹಾಕೊಂಡು 35,000 kg ತೂಕವನ್ನು ಹೊತ್ತು ಇದು ಕಾರ್ಯಾಚರಣೆಯನ್ನು ಮಾಡಬಲ್ಲದು. ಆ್ಯಂಡ್ 20 ಕಿಲೋಮೀಟರ್ ಎತ್ತರದಲ್ಲೂ ಕೂಡ ಇದು ಹಾರಿ ಒಂದು ಅಟ್ಯಾಕನ್ನು ಮಾಡಬಲ್ಲಂಥ ಶಕ್ತಿಯನ್ನು ಹೊಂದಿದೆ. ಸುಸೋನಿಕ್ ಸ್ಪೀಡ್ನಲ್ಲಿ 3,500 ಕಿಲೋಮೀಟರ್ ಚಲಿಸುತ್ತೆ. ಅದೇ ಸೂಪರ್ ಸ್ಪಾನಿಕ್ ಸ್ಪೀಡ್ನಲ್ಲಿ ಇದೇನಾದರೂ ಚಲಿಸಿ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರೆ 1,500 ಕಿಲೋಮೀಟರ್ ಚಲಿಸುತ್ತೆ. ಹಾಗೆ ಅತ್ಯುತ್ತಮ ರೇಡಾರ್ಸ್, ಇನ್ಫ್ರಾರೆಡ್ ಕ್ಯಾಮ್ರಾಸ್ ಜೊತೆಗೆ ಇದು ಸ್ಟೆಲ್ತ್ ಟೆಕ್ನಾಲಜಿಯನ್ನು ಹೊಂದಿರೋದ್ರಿಂದ ಯಾವುದೇ ಒಂದು ರೇಡಾರ್ಸ್ನ ಕಣ್ತಪ್ಪಿಸಿ ಇದು ಕಾರ್ಯಾಚರಣೆಯನ್ನ ಮಾಡಬಲ್ಲದು. 2,100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸಬಲ್ಲಂತಹ ಸುಖೋಯ್ Su-57 10 ಹಾರ್ಡ್ ಪಾಯಿಂಟ್, 2 ಡ್ರಾಪ್ ಟ್ಯಾಂಕ್ ಜೊತೆಗೆ 10 ವೆಪನ್ಸ್ಗಳನ್ನು ಕೂಡ ಹಾಕೊಂಡು ಹೊತ್ತೊಯ್ಯಬಲ್ಲದು. ಹಾಗೆ ಇದಕ್ಕೆ 30mm ರೈಫಲ್ ಕೂಡ ಅಳವಡಿಸಬಹುದು. ಜೊತೆಗೆ ಇದು ಏರ್ ಟು ಏರ್, ಏರ್ ಟು ಸರ್ಫೇಸ್ ಆಂಟಿ ರೇಡಿಯೇಷನ್ ಮಿಸೈಲ್ ಅನ್ನು ಕೂಡ ಹೊಂದಿದೆ. ಅಷ್ಟೇ ಅಲ್ಲದೆ ಆಂಟಿ ಟ್ಯಾಂಕ್ ಡ್ರಿಲ್ ಜೊತೆಗೆ ಕ್ಲಸ್ಟರ್ ಬಾಂಬ್ಗಳನ್ನು ಕೂಡ ಇದರಲ್ಲಿ ಅಳವಡಿಸಿಕೊಳ್ಳಬಹುದು. ವಿಷಯ ಏನು ಅಂತ ಹೇಳಿದ್ರೆ, ಸುಖೋಯ್ Su-57ನ ಭಾರತ ಜಂಟಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು. ಆದರೆ ಭಾರತ ಆ ಸಂದರ್ಭದಲ್ಲಿ ಈ ಒಂದು ಪ್ರಾಜೆಕ್ಟ್ನಿಂದ ಹೊರಗಡೆ ಬಂದು ನಮ್ಮ ಸ್ವಂತ ಒಂದು ಬಲದಲ್ಲಿನೇ ಒಂದು 5th ಜನರೇಷನ್ ಫೈಟರ್ ಜೆಟ್ ಅನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದೀವಿ. ಸ್ಟಿಲ್ ನಾವು ಅದರ ಮೇಲೆ ವರ್ಕ್ ಅನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಮಾರ್ಕೆಟಿಗೆ ಬಂದರೂ ಬರಬಹುದು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅಂತ ಒಂದು ವಿಚಾರದಲ್ಲಿ ಹೇಳೋಣ. ಸದ್ಯಕ್ಕೆ ಸುಖೋಯ್ Su-57 ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಅಂತಾನೆ ಹೇಳ್ಬೋದು ಈ ಒಂದು 5th ಜನರೇಷನ್ ಫೈಟರ್ ಜೆಟ್ನಲ್ಲಿ. ಇನ್ನು ಅಮೆರಿಕನ್ ಮೇಡ್ F-35, ಅಮೆರಿಕ ಈಗ F-35 ಅನ್ನ ಭಾರತಕ್ಕೆ ನೀಡೋದಕ್ಕೆ ತುಂಬಾನೇ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಆ್ಯಂಡ್ ಇದೊಂದು ಸಿಂಗಲ್ ಸೀಟರ್ 5th ಜನರೇಷನ್ ಫೈಟರ್ ಜೆಟ್ ಆಗಿದೆ. ಆ್ಯಂಡ್ ಈ ಒಂದು ಫೈಟರ್ ಜೆಟ್ ಅನ್ನ ಇಸ್ರೇಲ್ನವರು ರೀಸೆಂಟ್ ಆಗಿ ಇರಾನ್ನ ನೆಲದಲ್ಲೇ ಹೋಗಿ ಅಲ್ಲಿ ಟೆರರಿಸ್ಟ್ಗಳನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರಲ್ಲ, ಆಗ ಇದೇ ಫೈಟರ್ ಜೆಟ್ ಅನ್ನ ಬಳಸಿದ್ರು. ಜೊತೆನಲ್ಲೇ ಐಸಿಸ್ನ ವಿರುದ್ಧ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಇದೇ ಒಂದು ಫೈಟರ್ ಜೆಟ್ಸ್ಗಳನ್ನು ಅವರು ಬಳಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಫೈಟರ್ ಜೆಟ್ ಇದೆಯಲ್ಲ, ಸೊ ಇದು ಆನ್ ಗ್ರೌಂಡ್ ನಲ್ಲಿ ವರ್ಕ್ ಅನ್ನು ಕೂಡ
ಕೂಡ ಮಾಡಿ ತೋರಿಸಿದೆ ಆ್ಯಂಡ್ ಸೊ ಇದು ಕೂಡ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಂಡರ್ ಭಾರತ ಖರೀದಿಸೋದ್ರಲ್ಲಿ. ಆ್ಯಂಡ್ ಈಗ ಇದರ ವಿಚಾರವಾಗಿ ಮಾತಾಡೋದಾದ್ರೆ ಇದು ಕೂಡ ಏರ್ ಟು ಏರ್, ಏರ್ ಟು ಸರ್ಫೇಸ್, ಹಾಗೆಯೇ ಸ್ಟ್ರೈಕಿಂಗ್, ಇಂಟೆಲಿಜೆನ್ಸ್ ಗ್ಯಾಲರಿಂಗ್ ನಂತಹ ಒಂದು ಕೆಲಸಕ್ಕೆ ಯೂಸ್ ಆಗ್ತಾ ಇದೆ. 1900 ಕಿಲೋಮೀಟರ್ ಸ್ಪೀಡ್, ಹಾಗೆಯೇ ಇದು ಕೂಡ ಸ್ಟೆಲ್ತ್ ಟೆಕ್ನಾಲಜಿಯಿಂದ ಮಾಡಲ್ಪಟ್ಟಿದೆ. ಸೊ ಹಾಗಾಗಿ ಯಾವುದೇ ರೇಡಾರ್ಗಳಿಂದ ಇದು ಕಣ್ತಪ್ಪಿಸಿ ಕಾರ್ಯಾಚರಣೆಯನ್ನ ಮಾಡಬಲ್ಲದು. ಇದು 51.4 ಮೀಟರ್ ಉದ್ದ, 35 ಮೀಟರ್ ವಿಂಗ್ ಸ್ಪ್ಯಾನ್, ಹಾಗೆಯೇ 14.4 ಅಡಿ ಎತ್ತರವನ್ನು ಕೂಡ ಹೊಂದಿದೆ. ಜೊತೆಯಲ್ಲಿ ಇದು ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟ್ ಅಂತ ಹೇಳಿದ್ರೆ 29,900 kg. ಜೊತೆಯಲ್ಲಿ ಇದು 15 ಕಿಲೋಮೀಟರ್ ಎತ್ತರದಲ್ಲೂ ಕೂಡ ಹಾರಿ ಅಟ್ಯಾಕ್ ಅನ್ನ ಮಾಡಬಲ್ಲದು, ಕಾರ್ಯಾಚರಣೆಯನ್ನ ಮಾಡಬಲ್ಲದು. ಇದು 4 ಇಂಟರ್ನಲ್ ಹಾಗೆ 6 ಎಕ್ಸ್ಟರ್ನಲ್ ಹಾರ್ಡ್ ಪಾಯಿಂಟ್ಗಳನ್ನು ಹೊಂದಿದ್ದು ಏರ್ ಟು ಏರ್, ಏರ್ ಟು ಸರ್ಫೇಸ್ ಒಂದು ಬಾಂಬ್ಗಳನ್ನು ಕೂಡ ಕ್ಯಾರಿ ಮಾಡಬಹುದು, ಎಕ್ಸ್ಟ್ರಾ ಬಾಂಬ್ಸ್ಗಳನ್ನು ಕೂಡ ಕ್ಯಾರಿ ಮಾಡೋದ್ರಲ್ಲದೆ ಅತ್ಯಾಧುನಿಕ ಏವಿಯಾನಿಕ್ಸ್ ಅನ್ನು ಕೂಡ ಹೊಂದಿದೆ. ನಮ್ಮ ಪಕ್ಕದ ಚೈನಾದವರು ಇದರ ಟೆಕ್ನಾಲಜಿಯನ್ನೇ ಕದ್ದು JF-35 ಅನ್ನುವಂತಹ ಒಂದು 5th ಜನರೇಷನ್ ಫೈಟರ್ ಜೆಟ್ ಅನ್ನು ಕೂಡ ತಯಾರಿಸಿದ್ದಾರೆ. ನಮಗೆ ಈ ಒಂದು F-35 ಅನ್ನ ಖರೀದಿಸುವಂತಹ ಒಂದು ಲಾಭ ಅಂತ ಹೇಳಿದ್ರೆ ನ್ಯಾಟೋ ಒಂದು ಮೆಂಬರ್ಶಿಪ್ ಇರುವಂತಹ ಎಲ್ಲ ದೇಶಗಳು ಕೂಡ ಇದನ್ನ ಬಳಸ್ತಾ ಇದೆ. ಅಂಡ್ ನಾವು ಇದನ್ನ ಖರೀದಿಸಿದ್ರೆ ಗ್ಲೋಬಲ್ ಒಂದು ಚೈನ್ ಏನಿರುತ್ತೆ, ನ್ಯಾಟೋದ ಚೈನ್ ನಲ್ಲಿ ಅದರ ಒಂದು ಟೆಕ್ನಾಲಜಿಯನ್ನು ಬಳಸುವಂತಹ ದೇಶಗಳಲ್ಲಿ ನಾವು ಕೂಡ ಒಂದಾಗಿರ್ತೀವಿ. ಜೊತೆನಲ್ಲೇ ನಮಗೇನಾದ್ರೂ ಎಮರ್ಜೆನ್ಸಿಗೆ ಒಂದು ಏರ್ ಕ್ರಾಫ್ಟ್ ಬೇಕು ಅಂತ ಹೇಳಿದ್ರೆ ನ್ಯಾಟೋ ದೇಶಗಳಿಂದ ನಾವು ತರಿಸ್ಕೊಳ್ಬಹುದು, ಪಕ್ಕದ ಇಸ್ರೇಲ್ ಇಂದನೂ ಕೂಡ ನಾವು ತರಿಸ್ಕೊಳ್ಬಹುದು. ಈ ಲಾಭ J-35 ಅನ್ನು ಖರೀದಿಸೋದ್ರಿಂದ ನಮ್ಮ ಭಾರತದ ಒಂದು ಸೈನ್ಯಕ್ಕೆ ಸಿಗುತ್ತೆ. ಸ್ನೇಹಿತರೆ, ಭಾರತ ಸೇನೆ ವಿಚಾರದಲ್ಲಿ ಬಂದಾಗ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ನಾವು ಬಂದು ನಿಲ್ತೀವಿ. ಆದರೆ ನಮ್ಮ ಭಾರತದ ಈ ಒಂದು ಸೈನ್ಯವನ್ನ ಮತ್ತಷ್ಟು ಮಾಡರ್ನೈಸ್ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಭಾರತಕ್ಕೆ ಅತ್ಯಾಧುನಿಕ 5th ಜನರೇಷನ್ ಫೈಟರ್ ಜೆಟ್ಸ್ ಗಳ ಅವಶ್ಯಕತೆ ಇದೆ. ಈಗ ಆಲ್ರೆಡಿ ರಷ್ಯನ್ ಮೇಡ್ ಒಂದು ರಫೇಲ್ಸ್ ನಮ್ಮ ಹತ್ರ ಇದೆ, ಇನ್ನಷ್ಟು 5th ಜನರೇಷನ್ ಫೈಟರ್ ಜೆಟ್ಸ್ ಗಳ ಅವಶ್ಯಕತೆ ಇದೆ. ಸೊ ನಮ್ಮ ಒಂದು ಭಾರತದ ಕಣ್ಣಿನ ಮುಂದೆ ಇರುವಂತದ್ದು 2 ಆಯ್ಕೆ, ಒಂದು ಅಮೆರಿಕನ್ ಮೇಡ್ F-35 ಹಾಗೆ ಇನ್ನೊಂದು ರಷ್ಯನ್ ಮೇಡ್ ಸುಖೋಯ್ Su-57. 2 5th ಜನರೇಷನ್ ಫೈಟರ್ ಜೆಟ್ಗಳ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಅದರ ಒಂದು ಪ್ರೈಸ್ ಕಂಪ್ಯಾರಿಸನ್ ಕೂಡ ನಾವು ತಿಳ್ಕೊಳ್ಳೋಣ. ನಾನೀಗ ಸುಖೋಯ್ Su-57 ಬಗ್ಗೆ ಹೇಳೋದಾದ್ರೆ $35-40 ಮಿಲಿಯನ್ ಅದರ ಒಂದು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ 450-500 ಕೋಟಿಯಷ್ಟು ಬೆಲೆ ಈ ಒಂದು ಸುಖೋಯ್ಗೆ ಆಗುತ್ತೆ. ಅದೇ F-35 ಬಗ್ಗೆ ನಾವು ಮಾತಾಡೋದಾದ್ರೆ $80-100 ಮಿಲಿಯನ್ ಆಗುತ್ತೆ ಅಂತ ಹೇಳಿದ್ರೆ ಒಂದು $800-900 ಕೋಟಿ ರೂಪಾಯಿ ಒಂದು ಫೈಟರ್ ಜೆಟ್ಗೆ ಆಗುತ್ತೆ, ಅಂದ್ರೆ ಡಬಲ್ ಆಗುತ್ತೆ. ಆದ್ರೆ ಅದನ್ನೇ ನಾವು ಮಾಡಿಫಿಕೇಶನ್ಸ್ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಈ ಒಂದು F-35 ಏನಿದೆ ಸಿಂಗಲ್ ಸೀಟರ್ 5th ಜನರೇಷನ್ ಫೈಟರ್ ಜೆಟ್ ಆಗಿದೆ, ಇದನ್ನ ನಾವು ಡಬಲ್ ಸೀಟಿಗೆ ಏನಾದರೂ ಮಾಡೋದು, ನಮ್ಮ ಒಂದು ಸ್ಪೆಸಿಫಿಕೇಶನ್ ಏನಾದರೂ ಬೇಕು ಅಂತ ಹೇಳಿದ್ರೆ ಇನ್ನು ಅದು 110 ಅಂದ್ರೆ 1,250 ಕೋಟಿ ರೂಪಾಯಿವರೆಗೂ ಕೂಡ ಅದು ಆಗಬಹುದು. ಸೊ ಇಟ್ಸ್ ಸೋ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳಬಹುದು. ಆದ್ರೆ ಇದನ್ನ ನಾವು ಪಡ್ಕೊಳ್ಳುವಂತಹ ಒಂದು ಲಾಭ ನ್ಯಾಟೋ ದೇಶಗಳ ಜೊತೆನಲ್ಲಿ ಟೆಕ್ನಾಲಜಿಯನ್ನು ಹಂಚಿಕೊಳ್ಳೋದು, ಜೊತೆನಲ್ಲಿ ನಮಗೆ ಬೇಕಾದಾಗ ಆ ಒಂದು ಫೈಟರ್ ಜೆಟ್ಗಳನ್ನ ನಾವು ತರಿಸ್ಕೊಳ್ಬಹುದು. ಈ ಹಿಂದೆ ಸುಖೋಯಿ ಫೈಟರ್ ಜೆಟ್ಗಳನ್ನು ನಾವು ಚೈನಾದ ಒಂದು ಬಾರ್ಡರ್ ಟೆನ್ಷನ್ ಇರುವಾಗ ನಾವು ತರಿಸ್ಕೊಂಡಿದ್ವಿ. ಇದೇ ರೀತಿಯ ಒಂದು ಹೆಲ್ಪ್ ನಮಗೆ ಅಮೆರಿಕದಿಂದನೂ ಕೂಡ ಸಿಗಬಹುದು, ಅಥವಾ ಅದರ ಒಂದು ಸದಸ್ಯ ಈ ಒಂದು ನ್ಯಾಟೋ ದೇಶಗಳಿಂದನೂ ಕೂಡ ನಮಗೆ ಸಿಗಬಹುದು. ಆದರೆ ಸದ್ಯಕ್ಕೆ ಅಲ್ಲಿಂದ ತರಿಸೋದಾ ಇಲ್ಲಿಂದ ತರಿಸೋದು ಅನ್ನುವಂಥ ಒಂದು ಗೊಂದಲದಲ್ಲಿ ಭಾರತ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಭಾರತ ಅಮೆರಿಕನೂ ಕೂಡ ಕೋಪಗೊಳಿಸೋದಕ್ಕೆ ಇಷ್ಟಪಡಲ್ಲ, ಜೊತೆಯಲ್ಲಿ ರಷ್ಯಾನ್ ಕೈ ಬಿಡೋದಕ್ಕೂ ಕೂಡ ನಾವು ಇಷ್ಟಪಡಲ್ಲ. ಸೊ ನಮಗೆ ಎರಡು ಒಂದು ದೇಶಗಳು ಒಂದು ಒಳ್ಳೆ ರೀತಿಯಲ್ಲಿ ಅಲೈ ಆಗಿದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಎಚ್ಚರಿಕೆಯ ನಡೆ ಮತ್ತೆ ಬುದ್ಧಿವಂತಿಕೆಯ ನಡೆಯನ್ನು ಇಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಇದಾಗಿತ್ತು ಏರೋ ಶೋ 2025 ನಲ್ಲಿ ತುಂಬಾ ಹೈಲೈಟ್ ಆಗಿದ್ದಂತಹ ಅಮೆರಿಕನ್ ಮೇಡ್ F-35 ಹಾಗೇನೆ ರಷ್ಯನ್ ಮೇಡ್ ಸುಖೋಯ್ Su-57 ನ ಒಂದು ಕಂಪ್ಯಾರಿಸನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಒಂದು ಸ್ನೇಹಿತರಲ್ಲಿ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಉತ್ತಮ ವಿಷಯವನ್ನ ಶೇರ್ ಮಾಡೋದು ಸಮಾಜದ ಆರೋಗ್ಯಕ್ಕೆ ಹಿತಕರ. ಅಂಡ್ TDS ಚಾನೆಲ್ ದ ದೀಪಕ್ ಶೋ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಸೇಫ್ ಆಗಿರಿ, ಖುಷಿಯಾಗಿರಿ. ನಮಸ್ಕಾರ.